ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಂಜಾಯ್ ಅಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಮಂಡೇ ಮಾರ್ನಿಂಗಿಂದ ಇವತ್ತಿನ ವ್ಲಾಗಲ್ಲಿ ನಾನು ಮೀಶೋಯಿಂದ ನಾನು 2 ಬ್ಯಾಗ್ನ ತರಿಸ್ಕೊಂಡಿದ್ದೆ. ಸೊ ನನ್ನ ಮನೆ ತುಂಬ ಚಿಕ್ಕದು, ಹಂಗಾಗಿ ನಮಗೆ ಜಾಗ ಸಾಕಾಗೋದಿಲ್ಲ. ಸೊ ಮೀಶೋಯಿಂದ 2 ಬ್ಯಾಗ್ನ ತರಿಸ್ಕೊಂಡಿದ್ದೆ. ಅದಕ್ಕೆ ನಾನು ನಂದು ಹೊಸ ಡ್ರೆಸ್ಗಳೆಲ್ಲ ನಾನು ಅಪ್ರೂಪಕ್ಕೆ ಯೂಸ್ ಮಾಡ್ಕೊತೀನಲ್ಲ, ಆ ಥರ ಡ್ರೆಸ್ಗಳನ್ನ ನಾನು ಹಾಕಿ ಎತ್ತಿಡ್ತಾ ಇದ್ದೀನಿ. ಅದು ಯಾವ ಥರ ಬ್ಯಾಗು ಅಂತ ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ನಾವಿರೋ ಮನೆ ಕೋಟರ್ಸ್ ಮನೆ, ನಿಮಗೆ ಗೊತ್ತಿರುತ್ತೆ ಕೋಟರ್ಸ್ ಎಲ್ಲ ಎಷ್ಟು ಚಿಕ್ಕದಾಗಿರುತ್ತೆ, ಕಾಣಿಸ್ತಿದೆ ಅಲ್ವಾ? ಇದು ಮೀಶೋದಲ್ಲಿ ನನಗೆ ಬೈ 1 get 1 ಸಿಕ್ಕಿದ್ದು. ಮುಂದೆನೋ 380. ನಾನು ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ರೂಮ್ ಚಿಕ್ಕದಿರೋದ್ರಿಂದ ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ನಾವು ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ನಾನು ಕಬೋರ್ಡು ಎಲ್ಲ ಮಾಡಿಸ್ಕೊಂಡೆ, ಆದ್ರೂ ಬಟ್ಟೆಗಳು ನೋಡೋಕ್ಕಾಗ್ತಿಲ್ಲ ಅಷ್ಟೊಂದು. ಯಾಕಂದರೆ ಫಂಕ್ಷನ್ಸ್ಗಳೆಲ್ಲ ಜಾಸ್ತಿ ಆಗ್ತಿರ್ಬೇಕು, ಬಟ್ಟೆಗಳ ಕಲೆಕ್ಷನ್ ಜಾಸ್ತಿ ನಾನು ಮಾಡೋದು. ಹಾಗೆ ಅದರಿಂದ ಮಕ್ಳುಗಳು ಕೂಡ ಅವಾಗೆಲ್ಲ ಮಕ್ಕಳು ಪುಟಾಣಿ ಇದ್ರು, ಸ್ವಲ್ಪ ಚಿಕ್ಕ ಬಟ್ಟೆಗಳಿದ್ದು ಎಲ್ಲ ಮಡಚ್ಬಿಟ್ಟೆಲ್ಲ ಇಟ್ಬಿಡ್ಬೋದಾಗಿತ್ತು. ಆದರೆ ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ಬಟ್ಟೆಗಳನ್ನೆಲ್ಲ ಮಡಚಿ ಇಡೋ ಅಷ್ಟೊತ್ತಿಗೆ ಸ್ಪೇಸಸ್ಸೇ ಇರೋದಿಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಇದರಲ್ಲಿ ನಾನು ಯಾವಾಗಾದರೂ ಅಪರೂಪಕ್ಕೆ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಹಾಕಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮನೆ ಕಡೆ ಫಂಕ್ಷನ್ಗಳೆಲ್ಲ. ಸೊ ಅದಕ್ಕೋಸ್ಕರ ನಾನು ಊರಿಗೆ ಹೋಗೋದು ತುಂಬ ರೇರು. ಬಾಕ್ಸ್ ಕೂಡ ತುಂಬ ಕ್ವಾಲಿಟಿ ಆಗೂ ಇದೆ, ಹಾಗೆ ತುಂಬ ಬಟ್ಟೆಗಳನ್ನ ಇಡ್ಸೋ ಸ್ಪೇಸ್ಫುಲ್ ಜಾಗನೂ ಇದೆ ಇದರೊಳಗೆ. ನೀವು ಎಲ್ಲ ಥರದ ಬಟ್ಟೆಗಳನ್ನೂ ನೀವು ಇದರೊಳಗಡೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ಹಾಗೆ ಮಕ್ಳುಗಳಿಗೆ ಆಟ ಸಾಮಾನೆಲ್ಲ ಚೆಲ್ಲಾಪಿಲ್ಲಿ ಆಗಿರುತ್ತಲ್ವ, ಅದನ್ನು ಕೂಡ ನೀವು ಸ್ಟೋರ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೋಬೋದು. ಲಾಕ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಬ್ಯಾಗ್ ಲಿಂಕ್ ಏನಾದರೂ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಫುಲ್ ಟೈಮ್ ಆಗಿಬಿಟ್ಟಿತ್ತು. ಸೊ ಬೇಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮೊಳಕೆ ಕಾಳನ್ನ ನಾನು ಕಟ್ಟಿಟ್ಕೊಂಡಿದ್ದೆ, ಹೆಸರು ಕಾಳಲ್ಲಿ ಕಟ್ಟಿರೋ ಮೊಳಕೆ ಕಾಳು. ಇದನ್ನು ಕೂಡ ನಾನು ಎಲ್ಲ ತರಕಾರಿನೂ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ನಾನು ಹೂಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಬಿಸಿ ನೀರಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡೆ, ಯಾಕಂದರೆ ಹುಳಗಳೆಲ್ಲ ಆಚೆ ಬರುತ್ತೆ ಅಂತ. ಹಾಗೆ ಮೊಳಕೆ ಕಾಳನ್ನ ಕುಕ್ಕರ್ ಒಳಗಡೆ ಹಾಕ್ಕೊಂಡು 1 ಕಪ್ ಕ್ಯಾರೆಟು, 1 ಕಪ್ ಬೀನ್ಸು, 1 ಕಪ್ ಆಲೂಗೆಡ್ಡೆ ಹಾಕ್ಕೊಂಡು 3 ಟೊಮೊಟೊನ ಹಾಕೋತಾ ಇದ್ದೀನಿ. 1 ಕಪ್ ಚೆನ್ನಾಗಿ ಬೇಳೆ ಹಾಕಿ ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಆವಾಗಲೇ ಹೂಕೋಸನ್ನ ಎತ್ತಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾನು ಇದನ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದು 2 ರಿಂದ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಒಂದು ಕಡೆಗೆ ನಾನು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಪ್ ಆಗೋಷ್ಟು ನಾನು ಈರುಳ್ಳಿನ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು 1 ಹಿಡಿ ಆಗೋಷ್ಟು ಹಾಕೋತಿದ್ದೀನಿ. ಹಾಗೆ ತೆಂಗಿನಕಾಯಿ 1 ಕಪ್ ಆಗೋಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಜಾರ್ ಒಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಈ ಥರ ಆದರೆ ಸಾಕು. ನಾನು ಆಗಲೇ ಇರೋಂಥ ಟೊಮೊಟೊನ ಜಾರ್ ಒಳಗಡೆ ಹಾಕಿ 1 ಕಪ್ ಆಗೋಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಉದ್ದುದ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ನಾನು ಮಿಕ್ಕೊಂಡಿರೋ ಅಂಥ ಮಿಶ್ರಣನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ನಾನು ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಮೊಳಕೆ ಕಾಳನ್ನ ಇದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮೊಳಕೆ ಕಾಳು ಸಾಂಬಾರು ರೆಡಿ ಆಗಿದೆ. ಇದು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಏನಾದರೂ ಸಾಂಬಾರು ಪುಡಿ ರೆಸಿಪಿ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಮುಂದೆ ನಾನು ನಿಮಗೋಸ್ಕರ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆವಾಗ ನನಗೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ನಂದಿನಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.